ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸದ್ದಾಂ ಹುಸೇನ್ ಅನ್ನೋ ಹೆಸರು ಇವತ್ತಿಗೂ ಅಮೆರಿಕ ಮತ್ತು ಇಸ್ರೇಲ್ ರಾಷ್ಟ್ರಗಳನ್ನು ಬೆಚ್ಚಿ ಬೀಳುವಂತೆ ಮಾಡುತ್ತೆ. ಅವತ್ತು ಆ ಸರ್ವಾಧಿಕಾರಿ ಸದ್ದಾಂ ಹುಸೇನ್ ಕೈಗೊಂಡ ಕ್ರಮಗಳು ಇದಾವಲ್ಲ, ಅವು ಇವತ್ತಿಗೂ ಇಸ್ರೇಲ್ ಅನ್ನೋ ರಾಷ್ಟ್ರನ ನಿದ್ದೆಲ್ಲೂ ಎದ್ದು ಕೂರುವಂತೆ ಮಾಡ್ತವೆ. ಸದ್ದಾಂ ಹುಸೇನ್ ಕೆಲವರ ಕಣ್ಣಿಗೆ ವಿಲನ್ ಆಗಿ ಕಂಡ್ರೆ, ಇನ್ ಕೆಲವರ ಕಣ್ಣಿಗೆ ಮಸೀಹನಾಗಿ ಕಾಣ್ತಾರೆ. ಇವತ್ತು ಸದ್ದಾಂ ಹುಸೇನ್ ಇದ್ದಿದ್ರೆ ಕತೆ ಬೇರೆನೇ ಇರ್ತಿತ್ತು ಅನ್ನೋರು ಕೂಡ ಇದ್ದಾರೆ. ಅಂದ ಹಾಗೆ ಇವಾಗ ಯಾಕೆ ಸದ್ದಾಂ ಹುಸೇನ್ರನ್ನ ನೆನಪಿಸ್ಕೊಳ್ಬೇಕಾಯ್ತಂದ್ರೆ, ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಕಾಡ್ಜು ಸದ್ದಾಂ ಹುಸೇನ್ಗೆ ಆದ ಗತಿನೇ ಆಯತುಲ್ಲಾ ಅಲಿ ಖಮೇನಿಗೂ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸದ್ದಾಂ ಹುಸೇನ್ಗೆ ಆದ ಗತಿ ಏನು? ಇಸ್ರೇಲ್ಗೆ ಇವತ್ತಿಗೂ ಸದ್ದಾಂ ಹುಸೇನ್ ಹೆಸರು ಕೇಳಿದ್ರೆ ಭಯ ಆಗೋದು ಯಾಕೆ? ಈಗ ಅಲಿ ಖಮೇನಿ ಮಾಡ್ತಿರೋ ಕೆಲಸ ಎಂಥದ್ದು? ಇದೆಲ್ಲಾನು ಡಿಸ್ಕಸ್ ಮಾಡೋಣ ಇವತ್ತು. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಇರಾನ್ ಇಸ್ರೇಲ್ ನಡುವಿನ ಕದನ ಘನಘೋರ ಹಂತಕ್ಕೆ ತಲುಪಿದೆ. ನಾನಾ ನೀನ ನೋಡೇ ಬಿಡೋಣ ಅಂತ ಎರಡು ರಾಷ್ಟ್ರಗಳು ನಿಂತ್ಕೊಂಡಿದ್ದಾವೆ. ಇಲ್ಲಿ ನಾವು ಪತ್ರಕರ್ತನಾಗಿ ಒಂದಿಷ್ಟು ಪದಗಳ ವಿಚಾರದಲ್ಲಿ ಸೂಕ್ಷ್ಮತೆಯನ್ನ ಪಾಲಿಸಬೇಕಾಗುತ್ತೆ. ಇಷ್ಟು ದಿನ ಹಮಾಸ್ ಇಸ್ರೇಲ್ ಅಂತಾಗ್ಲಿ ಅಥವಾ ಪ್ಯಾಲೆಸ್ತೀನ್ ಇಸ್ರೇಲ್ ಅಂತಾಗ್ಲಿ ಯುದ್ಧ ನಡೆದಿರಲಿಲ್ಲ. ಅದು ಬರೀ ಒನ್ ಸೈಡೆಡ್ ದಾಳಿ ಮಾತ್ರ ಆಗಿತ್ತು. ಒಂದ್ ಕಡೆ ಇಸ್ರೇಲ್ ಅನ್ನೋ ರಾಷ್ಟ್ರ ತಮಗೆ ಜಾಗ ಬಿಟ್ಟುಕೊಟ್ಟವ್ರ ಮೇಲೇನೆ ಅಮೆರಿಕ ಬೆಂಬಲದಿಂದ ಹೊಡಿತಾ ಇತ್ತು. ಇನ್ನೊಂದ್ ಕಡೆ ದಿನಾಲು ಸಾವಿರಾರು ಮಕ್ಕಳು ಹೆಣ್ಮಕ್ಳು ಸಾಯ್ತಾ ಇದ್ರು. ಈಗ ಸೀನ್ ಚೇಂಜ್ ಆಗಿದೆ. ಇಸ್ರೇಲ್ ನಡೆಸ್ತಾ ಇದ್ದ ಆರ್ಭಟಕ್ಕೆ ವಿರುದ್ಧವಾಗಿ ಇರಾನ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದೆ. ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇರಾನ್ ಮೊದಲಿಂದಾನು ಇಸ್ರೇಲ್ ವಿರುದ್ಧ ಮಾತಾಡ್ತಾನೆ ಇತ್ತು. ಪ್ಯಾಲೆಸ್ತೀನ್ನಲ್ಲಿ ಹಮಾಸು, ಲೆಬನಾನ್ನಲ್ಲಿ ಹೆಜ್ಬುಲ್ಲಾ, ಯೆಮೆನ್ನಲ್ಲಿ ಹೌತೀಸ್ಗೆ ಸಪೋರ್ಟ್ ಮಾಡ್ತಿತ್ತು ಅನ್ನೋ ಮಾತುಗಳು ಕೂಡ ಇದ್ವು. ಈಗ ಫುಲ್ ಫ್ಲಡ್ಜ್ನಲ್ಲಿ ಅಧಿಕೃತವಾಗಿ ತಾನೇ ಅಖಾಡಕ್ಕೆ ಧುಮುಕಿದೆ. ಯಾವಾಗ ಇಸ್ರೇಲ್ ಆರ್ಮಿಯವರು ಇರಾನ್ಗೆ ನುಗ್ಗಿ ಅವರ ಸೇನಾಧಿಕಾರಿಗಳನ್ನ, ಸೈಂಟಿಸ್ಟ್ಗಳನ್ನ ಕೊಂದು ಹಾಕಿದ್ರು, ಆಗ್ನಿಂದ ಇರಾನ್ ಗಾಯಗೊಂಡ ಹುಲಿ ರೀತಿ ಗರ್ಜಿಸ್ತಾ ಇದೆ. ಇಸ್ರೇಲ್ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾ ಇದೆ. ಈ ಅಟ್ಯಾಕ್ ಹೇಗಿದೆ ಅಂದ್ರೆ, ಇಂತಹದೊಂದು ದಾಳಿಯನ್ನ ಇಸ್ರೇಲ್ ಕನಸು ಮನಸ್ಸಿನಲ್ಲೂ ಊಹೆ ಮಾಡ್ಕೊಂಡಿರಲಿಲ್ವೇನೋ. ಟೆಲ್ ಅವೀವ್, ಹೈಫಾ ಸಿಟಿಗಳಂತೂ ಸ್ಮಶಾನ ಆಗ್ಬಿಟ್ಟಿದ್ದಾವೆ. ಈ ಮೊದಲು ಗಾಜಾದಲ್ಲಿ ನೋಡ್ತಾ ಇದ್ವಲ್ಲ, ಅಂತಹ ಸ್ಥಿತಿಯನ್ನ ಇವಾಗ ಇಸ್ರೇಲ್ ನಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಆಗಿದ್ದು ಇರಾನಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ. ಇವರು ತೆಗೆದುಕೊಂಡ ಒಂದೊಂದು ದೃಢ ನಿರ್ಧಾರಗಳು ಇವತ್ತು ಇಸ್ರೇಲ್ ಅನ್ನ ಪುಡಿಗೊಟ್ಟಿ ಹೋಗುವಂತೆ ಮಾಡ್ತಾ ಇದ್ದಾವೆ. ಕಾಲ್ ಕೆರೆದುಕೊಂಡು ಜಗಳಕ್ಕೆ ಹೋಗಿದ್ದ ಇಸ್ರೇಲ್ಗೆ ಇರಾನ್ ತಕ್ಕ ಪಾಠ ಕಲಿಸ್ತಾ ಇದೆ. ಇದಕ್ಕೋಸ್ಕರ ಈಗ ಇಸ್ರೇಲ್ ಕಣ್ಣು ನೇರವಾಗಿ ಬಿದ್ದಿರೋದು ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಮೇಲೆ. ಇಸ್ರೇಲ್ ಸೇನೆ ಮತ್ತು ಕಮಾಂಡರ್ ಚೀಫ್ಗಳ ಜೊತೆ ಇಸ್ರೇಲಿನ ಡಿಫೆನ್ಸ್ ಮಿನಿಸ್ಟರ್ ಕಾಡ್ಜು ಇತ್ತೀಚೆಗೆ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಅಲಿ ಖಮೇನಿಗೆ ಸದ್ದಾಂ ಹುಸೇನ್ಗೆ ಆದ ಗತಿಯೇ ಆಗಬೇಕು ಅಂತ ಹೇಳಿದಾರಂತೆ. ಅಂದ್ರೆ ಯೋಚನೆ ಮಾಡಿ, ಅಲಿ ಖಮೇನಿ ಇಸ್ರೇಲ್ಗೆ ಅದೆಷ್ಟು ಭಯ ಹುಟ್ಟಿಸಿರಬಹುದು ನೋಡಿ. ಈಗಲೂ ಇಸ್ರೇಲ್ನಲ್ಲಿ ಸದ್ದಾಂ ಹುಸೇನ್ ಹೆಸರು ಮಾರ್ದನಿಸುತ್ತೆ. ಸದ್ದಾಂ ಹೆಸರು ಕೇಳಿದ್ರೆ ಇಸ್ರೇಲಿಗರು ಚಳಿಯಲ್ಲೂ ಬೆವತ್ಕೊಂಡು ಬಿಡ್ತಾರೆ. ಅಂತಹ ದಾಡ್ಸಿ ವ್ಯಕ್ತಿತ್ವ, ಆಡಳಿತ ಸದ್ದಾಂ ಹುಸೇನ್ ರದ್ದು. ಯಾರಿಗೂ ಅಂಜಿರ್ಲಿಲ್ಲ, ಯಾರಿಗೂ ಕೇರ್ ಮಾಡಿರ್ಲಿಲ್ಲ. ಆನೆ ನಡೆದಿದ್ದೇ ದಾರಿ ಅಂತ ಹೋಗ್ತಾ ಇದ್ರು ಸದ್ದಾಂ ಹುಸೇನ್. ಇಸ್ರೇಲ್ ಮೇಲೆ ಅಷ್ಟೇ ಪ್ರಕಾರ ದ್ವೇಷ ಇತ್ತು ಇವರಿಗೆ. 1980ರಿಂದ 1990ರವರೆಗೆ ಗಲ್ಫ್ ವಾರ್ ನಡೀತದೆ. ಈ ಸಂದರ್ಭದಲ್ಲಿ ಸದ್ದಾಂ ಹುಸೇನ್ ಇಸ್ರೇಲ್ ಮೇಲೆ ಸ್ಕಡ್ ಮಿಸೈಲ್ಗಳನ್ನ ಆರಿಸಿ ಬಿಡ್ತಾರೆ. ಆದ್ರೂ ಆ ಟೈಮಲ್ಲಿ ಇಸ್ರೇಲ್ ಹೇಗಿರುತ್ತೆ ಗೊತ್ತಾ? ಪ್ರತಿರೋಧ ತೋರಿಸೋದು ಬಿಡಿ, ಸದ್ದಾಂ ವಿರುದ್ಧ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಷ್ಟು ಧೈರ್ಯ ಅವರಿಗೆ ಇರೋದಿಲ್ಲ. ಆದರೆ ಸದ್ದಾಂ ಹುಸೇನ್ ವಿಚಾರದಲ್ಲಿ ಅಮೆರಿಕ ನೋಟಂಕಿ ಆಟ ಆಡುತ್ತೆ. ಸದ್ದಾಂ ಹುಸೇನ್ ಇರಾಕ್ನಲ್ಲಿ ಕೆಮಿಕಲ್ ವೆಪನ್ಸ್ ಇಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡುತ್ತೆ. ಆಗ ವಿಶ್ವಸಂಸ್ಥೆ ಅಧಿಕಾರಿಗಳು ಇರಾಕಿಗೆ ಬಂದು ಮೂಲೆ ಮೂಲೆಯನ್ನ ಹುಡುಕಾಡ್ತಾರೆ. ಏನಂದ್ರೆ ಏನು ಸಿಗೋದಿಲ್ಲ. ಆದ್ರೆ ಒಂದೆರಡು ಪ್ರದೇಶಗಳನ್ನ ವಿಶ್ವಸಂಸ್ಥೆಯ ಅಧಿಕಾರಿಗಳೇ ನೋಡೋದನ್ನ ಬಿಟ್ಟಿರ್ತಾರೆ. ಆಗ ವಿಶ್ವಸಂಸ್ಥೆ ಅಧಿಕಾರಿಗಳಿಗೆ ಸದ್ದಾಂ ಹುಸೇನ್ ಸಹಕರಿಸಲಿಲ್ಲ ಅನ್ನೋ ಪಿಳ್ಳೆ ನೆಪ ಇಟ್ಕೊಂಡು ಇರಾಕ್ ಮೇಲೆ ಅಮೆರಿಕ ಯುದ್ಧ ಸಾರುತ್ತೆ. 2003ರಲ್ಲಿ ಸದ್ದಾಂ ಹುಸೇನ್ರನ್ನ ಸೆರೆ ಹಿಡಿದು 2006ರಲ್ಲಿ ಗಲ್ಲಿಗೇರಿಸುತ್ತೆ. ಈಗ ಇಂತಹದೇ ಸ್ಥಿತಿ ಅಲಿ ಖಮೇನಿಗೆ ಬರ್ಬೋದು ಅಂತ ಇಸ್ರೇಲ್ನ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ. ಆಯತುಲ್ಲಾ ಅಲಿ ಖಮೇನಿ ಏನ್ ಕಡಿಮೆ ಅಲ್ಲ. ಸುಮಾರು 4 ದಶಕಗಳಿಂದ ಇರಾನ್ ನಲ್ಲಿ ಸರ್ವೋಚ್ಚ ನಾಯಕರಾಗಿದ್ದಾರೆ. ಇರಾನಿನಲ್ಲಿ ಅಲಿ ಖಮೇನಿ ಹೇಳಿದ್ದೇ ಫೈನಲ್ಲು. ದೇಶದ ಆಡಳಿತ, ರಾಜತಾಂತ್ರಿಕ ವಿಷಯಗಳಿಂದ ಹಿಡಿದು ಪ್ರತಿಯೊಂದು ವಿಚಾರಗಳಲ್ಲೂ ಅವರು ತೆಗೆದುಕೊಳ್ಳುವ ನಿರ್ಧಾರಗಳೇ ಫೈನಲ್ ಆಗ್ತವೆ. ದೇಶದ ದಿನನಿತ್ಯದ ಆಗುವುಗಳನ್ನು ನೋಡ್ಕೊಳ್ಳೋದಿಕ್ಕೆ ಜನರಿಂದ ಎಲೆಕ್ಟ್ ಆಗಿರೋ ಗೌರ್ಮೆಂಟ್ ಇದೆ. ಆದ್ರೆ ಆ ಗೌರ್ಮೆಂಟ್ ಕೂಡ ಇವರ ಅಂಡರ್ನಲ್ಲೇ ಕೆಲಸ ಮಾಡ್ತಿದೆ ನೋಡಿ. ಅಲಿ ಖಮೇನಿ ಅವರಿಗೆ ಈಗಾಗಲೇ 86 ವಯಸ್ಸಾಗಿದೆ. ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದ್ದಾರೆ. ಅನೇಕ ಏಳುಬೀಳುಗಳನ್ನು ಕಂಡಿದ್ದಾರೆ. ಈಗಂತೂ ಇಸ್ರೇಲ್ ವಿಚಾರದಲ್ಲಿ ನಿರ್ದಯರಾಗಿ ಬಿಟ್ಟಿದ್ದಾರೆ. ಹೋಗೋದಾದ್ರೆ ಇಸ್ರೇಲ್ ಅನ್ನ ಮುಗಿಸಿಯೇ ಹೋಗ್ತೀನಿ ಅನ್ನೋ ಹಠಮಾರಿ ನಿರ್ಧಾರಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಇರಾನಿನ ಎಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನ ಇಸ್ರೇಲ್ ಮೇಲೆ ಪ್ರಯೋಗ ಮಾಡಲಾಗ್ತಾ ಇದೆ. ಇಸ್ರೇಲ್ ಈಗ ಇರಾನ್ ದಾಳಿಯಿಂದ ಹೈರಾಣಾಗ್ಬಿಟ್ಟಿದೆ. ಈಗ ಅಮೆರಿಕ ನೇರವಾಗಿ ರಣರಂಗಕ್ಕೆ ಇಳಿಯೋದಿಕ್ಕೆ ಇಸ್ರೇಲ್ ಒತ್ತಡ ಆಗ್ತಾ ಇದೆ. ಆದ್ರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ನೇರವಾಗಿ ಯುದ್ಧ ಬೇಡ ಅನ್ನೋ ಸಲಹೆಯನ್ನ ಟ್ರಂಪ್ಗೆ ಕೊಟ್ಟಿದ್ದಾರೆ. ಈ ಸ್ಟೋರಿಯನ್ನ ರೆಕಾರ್ಡ್ ಮಾಡೋ ಹೊತ್ತಿಗೆ ಪಾಕಿಸ್ತಾನದ ಮಿಲಿಟರಿ ಚೀಫ್ ಆಸಿಮ್ ಮುನೀರ್ ಅಮೆರಿಕದಲ್ಲಿದ್ದಾರೆ. ಇವತ್ತು ಮಧ್ಯಾಹ್ನ ಅಂದ್ರೆ ಅಮೆರಿಕದ ಕಾಲಮಾನದ ಪ್ರಕಾರ ಇಬ್ರು ಒಟ್ಟಿಗೆ ಊಟ ಮಾಡಿ ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆಯೂ ಚರ್ಚೆ ಮಾಡೋರಿದ್ದಾರೆ. ಅಮೆರಿಕ ನೇರ ಯುದ್ಧಕ್ಕೆ ಇಳಿದ್ರೆ ಖಮೇನಿ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಸದ್ದಾಂ ಹುಸೇನ್ ರೀತಿ ಆಗ್ಲೂಬಹುದು.
ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.